ಜನರ ಸಾಮಾಜಿಕವಾದಂಥ ಒಂದು ಬೆಳವಣಿಗೆಗೆ, ಸಾಂಸ್ಕೃತಿಕವಾದಂಥ ಒಂದು ಶ್ರೀಮಂತಿಕೆಗೆ ಪೂರಕವಾಗಿ ಕಲೆ ಮತ್ತು ಸಾಹಿತ್ಯ ಚಟುವಟಿಕೆಗಳು ಅದು ಬೆಂಬಲಿಸ್ತದೆ. ಇತ್ತೀಚೆಗೆ ನಮ್ಮ ಕರಾವಳಿಯಾದ್ಯಂತ ಅತ್ಯಂತ ಪ್ರಚಲಿತದಲ್ಲಿರುವಂಥದ್ದು ಯುವ ಸಮಾಜದಲ್ಲಿ ಕಿರುಚಿತ್ರಗಳ ನಿರ್ಮಾಣ. ಬೆಂಗಳೂರು, ಕೊಚ್ಚಿಯಂತಹ ಮಹಾನಗರಗಳಲ್ಲಿ ಮಹಾನ್ ನಾಯಕರುಗಳು ದೊಡ್ಡ ಚಿತ್ರಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರೆ, ಅಲ್ಲಿ ಅವರು ಪ್ರಾಬಲ್ಯ ಪಡೆದಿದ್ದರೆ, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಯುವಜನರು ಕಿರುಚಿತ್ರಗಳತ್ತ ಮನಸ್ಸು ಮಾಡಿ ಅಭಿನಯ, ನಿರ್ದೇಶನ ಈ ರೀತಿ ಸಾಮಾಜಿಕ ಬದ್ಧತೆಯಿಂದ ಕಾರ್ಯನಿರ್ವಹಿಸ್ತಾ ಇರುವುದನ್ನು ಕಾಣುತ್ತೇವೆ. ಈ ನಿಟ್ಟಿನಲ್ಲಿ ಇತ್ತೀಚೆಗೆ ನಮ್ಮ ಕಾಸರಗೋಡಿನಲ್ಲಿ ಅತ್ಯಂತ ಹೆಚ್ಚು ಜನಜನಿತವಾದಂಥ ಒಂದು ಯುವ ತಂಡ ಈಗ ಇಳಿದಿರುವಂಥದ್ದು ಈಶಾ ಎನ್ನುವಂಥ ಒಂದು ಕಿರುಚಿತ್ರ ನಿರ್ಮಾಣದಲ್ಲಿ. ವಿಭಿನ್ನವಾದಂಥ ಪಾತ್ರಚಿತ್ರಣದೊಡನೆ, ವಿಶೇಷವಾದಂಥ ಕಥಾಹಂದರದೊಡನೆ ಜನಮಾನಸದಲ್ಲಿ ಅಚ್ಚಳಿಯಾದಂಥ ಒಂದು ಪ್ರಭಾವ ಬೀರುವಂಥ ಒಂದು ಕಿರುಚಿತ್ರಕ್ಕೆ ಮಧುರ್ ಶ್ರೀ ಸಿದ್ಧಿವಿನಾಯಕ ಮಹಾಗಣಪತಿ ದೇವಸ್ಥಾನದಲ್ಲಿ ಇತ್ತೀಚೆಗೆ ಒಂದು ಚಾಲನೆ ನೀಡಲಾಯಿತು. ಶ್ರೀದೇವರ ಅಡಿಯಲ್ಲಿ ಆ ಕಿರುಚಿತ್ರಕ್ಕೆ ಮುಹೂರ್ತವನ್ನು ಮಾಡುವುದರ ಮೂಲಕ ಯುವ ತಂಡ ಒಂದು ವಿಶೇಷವಾದಂಥ ಒಂದು ಕಿರುಚಿತ್ರವನ್ನು ಸಮಾಜಕ್ಕೆ ನೀಡಲಿಕ್ಕೆ ಸನ್ನದ್ಧವಾಗಿದೆ. ಈ ಚಿತ್ರದ ಪ್ರೊಡ್ಯೂಸರ್, ನಿರ್ಮಾಪಕರು ಯಾರು ಅಂತ ಹೇಳಿದರೆ ಯುವ ಕಲಾ ಪೋಷಕರಾದಂಥ ಗಣೇಶ್ ಕೀರಿಕಾಡು ಅವರು ನಮ್ಮ ಜೊತೆ ಇವತ್ತಿದ್ದಾರೆ. ಸ್ವಾಗತಗಳು ಗಣೇಶ್ ಅವರು. ಈಗ ನಿಮ್ಮ ಒಂದು ಒಂದು ಮನಸ್ಸಿನೊಂದಿಗೆ ಈಶಾ ಎನ್ನುವಂಥ ಕಿರುಚಿತ್ರಕ್ಕೆ ನೀವು ಮುಹೂರ್ತ ಮಾಡಿದ್ದೀರಿ. ಆ ಕಿರುಚಿತ್ರ ಚಿತ್ರೀಕರಣ ಆರಂಭಗೊಂಡಿದೆ. ಏನು ಇದರ ಈ ಹಿನ್ನೆಲೆ, ಏನು ಈ ಚಿತ್ರಕ್ಕೆ ಇರುವಂಥ ಹಿನ್ನೆಲೆ ಏನು? ಹಿನ್ನೆಲೆ ಅಂದರೆ ನನಗೊಂದು ಚಿತ್ರ ಮಾಡಬೇಕಂತ ಮುಂದೆ ಕನಸಿತ್ತು ಒಂದು. ಅದಕ್ಕೆ ನಮ್ಮ ಕೊಡಿಪಾಡದಲ್ಲಿರುವಂತಹ ಶಿವರಾಜ್ ಅವರು ಪರಿಚಯ ಆದರು. ಅವರ ಇದಕ್ಕೆ ಬೇಕಾಗಿ ಅವರು ಮೊದಲ ಸಿನಿಮೆಗೆಲ್ಲ ಇದು ಮಾಡ್ತಾ ಇದ್ರಲ್ಲ, ಕಥೆ ಎಲ್ಲ ಬರಿತಾ ಇದ್ರು. ಹಾಗೆ ನನ್ನ ಹತ್ರ ಒಂದು ದಿವಸ ಕಥೆ ಹೇಳಿದ್ರು. ನನಗೆ ಆ ಕಥೆ ಇಷ್ಟ ಆಯಿತು. ಹಾಗಾಗಿ ನಾನು ಈಗ ಇಳಿದದ್ದು. ನೀವು ಏನು ಮಾಡ್ತಾ ಇದ್ದೀರಿ? ನಾನು ಕೂಲಿ ಕೆಲಸ ಮಾಡ್ತಿದ್ದೇನೆ. ಕೂಲಿಗಳು ಆದರೂ ಒಂದು ಚಿತ್ರರಂಗದೊಡನೆ ಒಂದು ಪ್ರೀತಿ, ಅವಿನಾಭಾವ ಸಂಬಂಧವನ್ನು ಉಳಿಸಬೇಕು, ನಮ್ಮ ಯುವ ಜನತೆಗೆ ಒಂದು ಅವಕಾಶ ಸಿಗಬೇಕು ಅನ್ನೋ ಉದ್ದೇಶದಿಂದ ಕಿರುಚಿತ್ರಕ್ಕೆ ಮುಂದಡಿಯುತ್ತೀವಿ. ನಿಮಗೆ ಈ ಚಿತ್ರ ಏನು ಈ ಚಿತ್ರದ ಒಂದು ಸಣ್ಣ ಇದು ಕೊಡ್ಬೋದು? ಏನು ಹೇಳ್ತಾ ಇದೆ ಚಿತ್ರ, ಕಿರುಚಿತ್ರ ಅಂದ್ರೆ ಇನ್ನು ಮುಂದೆಗೆ ದೊಡ್ಡ ದೊಡ್ಡ ಸಿನಿಮಾ ಮಾಡ್ಬೇಕಂದ್ರೆ ನನ್ನ ಪ್ಲಾನಿಂಗ್ ಇದೆ. ಅದಕ್ಕಾಗಿ ಕಿರುಚಿತ್ರದಿಂದ ಸ್ಟಾರ್ಟ್ ಮಾಡೋದು ಪ್ಲಾನಿಂಗ್. ದೊಡ್ಡ ಚಿತ್ರ ಮಾಡುವಂತ ಒಂದು ಆಸೆ, ಮಹತ್ವಾಕಾಂಕ್ಷೆ ನಿಮ್ಮಲ್ಲಿ ಇದೆ. ಅದಕ್ಕಿಂತ ಮೊದಲಾಗಿ ಕಿರುಚಿತ್ರದಿಂದ ಯಶಸ್ವಿ ಮಾಡೋಣ ಅಂತ ಹೊರಟಿದ್ದೀವಿ. ತಂಡದಲ್ಲಿ ಯಾರೆಲ್ಲ ಇದ್ದಾರೆ ನಿಮ್ಮ ಈ ತಂಡದಲ್ಲಿ? ಸುಮಾರು ಸಹಾಯಕರೆಲ್ಲ ಇದ್ದಾರೆ. ಅವ್ರ ಹೆಸರೆಲ್ಲ ಗೊತ್ತಿದೆ. ಮುಖ್ಯವಾಗಿ ಶಿವರಾಜ್ ಅವರು ನಿರ್ದೇಶನ ಮಾಡ್ತಾರೆ. ಹೌದು, ಅವರ ನೇತೃತ್ವದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟು ಸಮಯ ಹಿಡಿಬಹುದು ಇದರ ಚಿತ್ರೀಕರಣಕ್ಕೆ? ಏನಾರ ಅಂದಾಜಿದೆ? ಅಂದಾಜು ಒಂದು ವಾರ ಇರ್ಬೋದು. ಒಂದು ವಾರದಲ್ಲಿ ಕಿರುಚಿತ್ರ ಚಿತ್ರೀಕರಣ ಮಾಡಿ ಏನು OTT-ಯಲ್ಲಿ ಅಥವಾ ಏನದು ಯೂಟ್ಯೂಬಲ್ಲಿ ಕೆಲವು ಪ್ರದರ್ಶನ ಕೊಟ್ಟು ಹೀಗೆಲ್ಲ ಮಾಡುವಂಥ ಪ್ಲಾನ್ ಇದೆ. ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ, ಜಾತ್ರೆ, ಉತ್ಸವಗಳಲ್ಲಿ ಮಾಡುವಂಥದ್ದು. ಒಟ್ಟು ಈಗ ಈಶಾ ಎನ್ನುವಂಥ ಚಿತ್ರದ ಕಥೆ ಏನದು? ಸರಳವಾಗಿ ಹೇಳ್ಬೋದು. ಸರಳವಾಗಿ ಆದರೆ ಒಂದು ಹುಡುಗಿಯ ಕತೆ, ಒಂದು ಹುಡುಗನ ಕತೆ. ಮತ್ತೆ ಅದು ಕಥೆಯಲ್ಲಿ ಬರ್ತಲ್ಲ. ಹೇಗಂತ ನಾವು ಹೇಳಿದ್ರೆ ಕುಟುಂಬ ಚಿತ್ರವಾ ಅಥವಾ ತಮಾಷೆ, ಕಾಮಿಡಿ ಶೋ? ಕಾಮಿಡಿ ಇಲ್ಲ, ಕುಟುಂಬ ಚಿತ್ರ. ಕುಟುಂಬ ಚಿತ್ರ, ಕೌಟುಂಬಿಕವಾಗಿ ನೋಡುವಂತಹ ಚಿತ್ರ, ಎಲ್ಲ ಕುಟುಂಬದವರಿಗೆ ಬಂದು ನೋಡುವಂತಹ ಚಿತ್ರ. ಅಂತ ಅದನ್ನು ಚಿತ್ರವನ್ನು ಬೆಂಬಲಿಸಬೇಕು, ಪ್ರೋತ್ಸಾಹಿಸಬೇಕು. ಶೀಘ್ರದಲ್ಲಿ ಆ ಚಿತ್ರ ತೆರೆ ಕಾಣಲಿದೆ ಅಂತೇಳಿ ನೀವು ನಿಮಗೆ ಹಾರೈಸ್ತಾ ಇದ್ದೇವೆ. ಈಗ ನಮ್ಮ ಚಿತ್ರದ ನಿರ್ದೇಶಕರಾದ ಶಿವರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಈಗ ಚಿತ್ರದ ಆ ಒಂದು ಕಿರುಚಿತ್ರದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ನಿರ್ದೇಶಿಸುತ್ತಿರುವವರು ಶಿವರಾಜ್ ಅವರು. ಭರವಸೆಯ ಯುವ ಕಥಾ ನಿರೂಪಕರು, ಲಿರಿಕ್ಸ್ ಬರೆಯುವವರು, ಹಾಗೆ ಯುವ ನಿರ್ದೇಶನ ಕೂಡ ಹಿಡಿದಿದ್ದಾರೆ. ಸ್ವಾಗತಗಳು ನಿಮಗೆ. ಹಾಗೆ ಚಿತ್ರದ ಪ್ರಮುಖ ರೋಲ್ ಅಥವಾ ಪ್ರಮುಖವಾದಂಥ ಒಂದು ಪಾತ್ರವನ್ನು ನಿರ್ವಹಿಸುತ್ತಿರುವಂಥ ರಕ್ಷಣ್ ಅವರು ನಮ್ಮ ಜೊತೆ ಇದ್ದಾರೆ. ರಕ್ಷಣ್ ಅವರಿಗೆ ಸ್ವಾಗತ. ಹಾಗೆ ಕ್ಯಾಮರಾಮ್ಯಾನ್ ಆಗಿ ಸುದರ್ಶನ್ ಅವರು ಉಪ್ಪಿನಂಗಡಿಯಿಂದ ಬಂದಿದ್ದಾರೆ. ಕಾಸರಗೋಡಿಗೆ ಅದರ ಒಂದು ಆ ಚಿತ್ರೀಕರಣವನ್ನು ಯಶಸ್ವಿಯಾಗಿ ಮುನ್ನಡೆಸಬೇಕು ಅನ್ನುವಂಥ ಚಿತ್ರರಂಗದಲ್ಲಿ ಈಗಾಗಲೇ ಅನುಭವ ಹೊಂದಿರುವಂಥ ಅವರಿಗೆ ಉಪ್ಪಿನಂಗಡಿಯಿಂದ ನಿಮಗೆ ಕಾಸರಗೋಡಿಗೆ ಸ್ವಾಗತಗಳು. ಈಗ ನೀವು ಶಿವರಾಜ್ ಅವರೇ, ನೀವು ಈಗ ಚಿತ್ರವನ್ನು ನಿರ್ದೇಶಿಸ್ತಾ ಇದ್ದೀರಿ. ಇದು ನೀವು ನಿರ್ವಹಿಸುವ ಮೊದಲ ಚಿತ್ರವೋ ಅಥವಾ ಇದಕ್ಕಿಂತ ಮೊದಲು? ಅಲ್ಲ, ಇದಕ್ಕಿಂತ ಮೊದಲು ಕುಂಬ್ಳೆ ಡ್ಯಾನ್ಸರ್ ಅಂತ ಇದರಲ್ಲಿ ನೀವು ನಿರ್ದೇಶನ ಕೊಟ್ಟಿದ್ದೀರಿ. ಶಾರ್ಟ್ ಮೂವಿಗಳನ್ನೆಲ್ಲ ತುಂಬ ಜನರ ಜೊತೆ ಸೇರಿ ಮಾಡಿದ್ದೀರಿ. ನಿಮಗೆ ಹೇಗೆ ಈ ಒಂದು ಕಿರುಚಿತ್ರದ ಒಂದು ಆಸಕ್ತಿ ಬಂದದ? ಮೊದಲಿಂದಲೇ ಮಾಡಬೇಕಂತ ಆಸೆ. ಮೊದಲಿಂದಲೇ ಮಾಡ್ತಾರೆ. ನಿಮ್ಮ ಮೂಲ ವೃತ್ತಿ ಏನು?
ಮೂಲವರ್ತಿ ನಾನು ಆಟೋಮೊಬೈಲ್ ಇಂಜಿನಿಯರ್. ಆಟೋಮೊಬೈಲ್ ಇಂಜಿನಿಯರ್ ಕಲಿತು ಚಿತ್ರೀಕರಣ ಇದು ಕಿರುಚಿತ್ರ ಅಥವಾ ಚಲಚಿತ್ರ ರಂಗಕ್ಕೆ ಆಸಕ್ತಿಯಿಂದ ಬಂದಿದೆ. ಈಗ ಈ ಮಾಡುವಂಥ ಚಲಚಿತ್ರ ಈಗಾಗಲೇ ಪ್ರೊಡ್ಯೂಸರ್ ಅವರು ಹೇಳಿದರು 1 ವಾರದಲ್ಲಿ ಚಿತ್ರೀಕರಣ ಪೂರ್ತಿಗೊಳಿಸಿ ನಾವು ಅದನ್ನು ಪ್ರದರ್ಶಿಸ್ತೇವೆ ಅಂತ ಹೇಳಿ. ಹೇಗೆ ಅದು ಹೇಗೆ ಮಾಡ್ತೀವಿ ನೀವು ಅದನ್ನು? ಪ್ರದರ್ಶನ ಕೊಡಬೇಕಂತ ಬೇರೆ ಬೇರೆ ಜಾಗದಲ್ಲಿ ಹೋಗ್ತದೆ. ಈಗ ಮಧುರ ಕ್ಷೇತ್ರದಲ್ಲಿ ಅದರ ಚಾಲನೆ ನೀಡಲಾಗಿದೆ. ಎಲ್ಲೆಲ್ಲ ಚಿತ್ರೀಕರಣ ಇದೆ? ಪೆರ್ಲ ಮತ್ತು ಪುತ್ರಗಳ ಸದ್ಯಕ್ಕೆ ಪೆರ್ಲ ಮತ್ತು ಪುತ್ರಕಳದಲ್ಲಿ ಇದರ ಚಿತ್ರೀಕರಣ ನಡೀಲಿಕ್ಕೆ ಇವತ್ತು ರಾತ್ರಿಯಲ್ಲಿ. ಇವತ್ತು ರಾತ್ರಿ ನೀವು ಅಲ್ಲಿ ಎಷ್ಟು ಜನ ಇದ್ದಾರೆ ಈ ಚಿತ್ರದಲ್ಲಿ? ಅಂದರೆ ಪಾತ್ರ ಸಾಧಾರಣ ಒಂದು 6-7 ಮಂದಿ ಪಾತ್ರಗಳು ಹೊತ್ತು ಮಾಡುವಂಥದ್ದು. ಎಷ್ಟು 15 ನಿಮಿಷ 20 ನಿಮಿಷ? ಒಂದು 20-25 ನಿಮಿಷ. 25 ನಿಮಿಷದ ಒಂದು ಕಿರುಚಿತ್ರ. ಈಗ ತಂಡದಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಿರುವಂಥ ರಕ್ಷಣ್ ಅವರಿದ್ದಾರೆ. ರಕ್ಷಣ್ ಅವರೇ, ನೀವೀಗ ಹೇಗೆ ಅನಿಸ್ತದೆ ನಿಮಗೆ? ಈಗ ಈ ಚಿತ್ರದ ಬಗ್ಗೆ ಏನು ಅನಿಸ್ತದೆ? ಚಿತ್ರೀಕರಣ ಆರಂಭ ಆಗಿದೆ. ನಾವು ಓದಿನವರಿಗೆ ಕಥೆ ತುಂಬ ಚೆನ್ನಾಗಿದೆ. ಕಥೆ ಒಳ್ಳೆ ನಿಮಗೆ ಹಿಡಿಸಿದೆ. ಇದನ್ನು ಆದಷ್ಟು ಒಳ್ಳೆಯ ರೀತಿಯಲ್ಲಿ ಮಾಡುವಂಥ ಒಂದು ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಈಗ ಇದು ಹಿಂದೆ ಕೂಡ ಅನೇಕ ಚಿತ್ರಗಳಲ್ಲಿ ನೀವು ಕಿರುಚಿತ್ರಗಳಲ್ಲಿ ಮಾಡಿಲ್ಲ. ಇದು ಆರಂಭದ ಒಂದು ಕಿರುಚಿತ್ರ. ಆದ ಕಾರಣ ಕುಂಬ್ಳೆ ಡೈರೀಸಲ್ಲೇ ಆ್ಯಕ್ಟ್ ಮಾಡಿದ್ದೀವಿ. ಆದರೆ ಈ ಚಿತ್ರವನ್ನು ಒಂದು ಯಶಸ್ವಿಗೊಳಿಸುವಂಥ ಒಂದು ಉತ್ಸಾಹ ನಿಮ್ಮ ಮುಖದಲ್ಲಿ ಕಾಣ್ತಾ ಇದೆ. ಕ್ಯಾಮರಾಮನ್, ಯಾಕಂದರೆ ಯಾವುದು ಆ್ಯಕ್ಟ್ ಅಥವಾ ಅಭಿನಯ ಎನ್ನುವಂಥದ್ದು ಏನಿದ್ರೂ ಕೂಡ, ನಿರ್ದೇಶನ ಏನು ಕೊಟ್ಟರೂ ಕೂಡ ಅದನ್ನು ಸಮರ್ಥವಾಗಿ ನಿಭಾಯಿಸುವವರು ಕ್ಯಾಮರಾಮನ್. ಯಾವತ್ತು ಅದನ್ನು ಬೇಕಾದಲ್ಲಿ ಸೆರೆ ಹಿಡಿದು ಸೂಕ್ಷ್ಮ ಅಂಶಗಳನ್ನು ಕೂಡ ಗಮನಿಸಿ ಅದನ್ನು ಮಾಡುವಂಥದ್ದು ಕ್ಯಾಮರಾಮನ್. ನಿಮ್ಮ ಬಗ್ಗೆ ಒಂದಷ್ಟು ಮಾಹಿತಿಗಳಿದೆ. ಅನೇಕ ಒಳ್ಳೆ ಉತ್ತಮ ರೀತಿಯ ಚಿತ್ರಗಳನ್ನು ಚಿತ್ರೀಕರಿಸಿದ್ದೀರಿ. ಹೇಗೆ ನಿಮ್ಮ ಅನುಭವಗಳು ಹೇಗಿದೆ ಚಿತ್ರೀಕರಣದಲ್ಲಿ? ಇಲ್ಲಿ ಫಸ್ಟ್ ಇವ್ರ ಜೊತೆ ಮಾಡೋದು. ಒಳ್ಳೆ ಡೈರೆಕ್ಟರ್ ಇದ್ದಾರೆ. ಒಳ್ಳೆ ಅಂದರೆ ಮೊದಲು ಬೇರೆ ಯಾವುದಲ್ಲ ಇಲ್ಲ ಅಂದರೆ ನಾನು ಈ ಕಿರುಚಿತ್ರ ಮಾಡೋದಾದ್ರೆ ಇದು ಫಸ್ಟ್ ಟೈಮ್. ಒಳ್ಳೆ ಆಗ್ತದೆ. ದೊಡ್ಡ ಚಿತ್ರದಲ್ಲಿ ಬೇರೆ ಮಾಡಿದ ಅನುಭವ ಇಲ್ಲ ಅನುಭವ ಬೇರೆ ಇಲ್ಲ. ಇದರಿಂದ ಸ್ಟಾರ್ಟ್ ಮಾಡೋದು. ಈ ಚಿತ್ರದಿಂದ ನನ್ನ ಇದು ಸ್ಟಾರ್ಟ್ ಆಗ್ತಾ ಇರುವಂಥ. ಹೇಗೆ ನೀವು ನಿಮ್ಮ ಈ ಒಂದು ಆರಂಭದ ಈ ಒಂದು ಚಿತ್ರೀಕರಣ ಆಯ್ತಲ್ಲ, ಹೌದು, ನಿಮಗೇನು ಅನಿಸ್ತದೆ? ಮಾಡ್ಬೋದು ಹೇಗೆ? ಎಲ್ಲ ಖುಷಿ ಆಯಿತು. ಇನ್ನು ಮುಂದಕ್ಕೆ ಹೋಗೋದಾದರೆ ಇದು ನನಗೆ ಒಂದು ಮೆಟ್ಟಿಲಾಗ್ತದೆ. ಅಂತೂ ಇಷ್ಟು ಜನ ಕೂಡ ಹೆಚ್ಚಿನವರು ಹೊಸಬರು ಇದ್ದಾರೆ. ಒಂದು ಭರವಸೆಯ ಒಂದು ಕಲಾವಿದರಾಗಿ ಹೊರಹೊಮ್ಮುವಂಥ ಸಾಧ್ಯತೆಗಳು ನಿಮ್ಮಲ್ಲಿ ಕಾಣ್ತಾ ಇದೆ. ಈಗ ಒಳ್ಳೆಯ ಒಬ್ಬರು ಪ್ರೊಡ್ಯೂಸರ್ ಕೂಡ ಸಿಕ್ಕಿದ್ದಾರೆ. ತುಂಬ ಆಶೆ ಹೊತ್ತುಕೊಂಡವರು, ದೊಡ್ಡ ಚಿತ್ರಕ್ಕೆ ಕೂಡ ಮಾಡಬೇಕು ಅನ್ನುವಂಥ ಆಸೆ, ಕನಸನ್ನು ಹೊತ್ತವರು. ಈ ನಿಟ್ಟಿನಲ್ಲಿ ನಿಮ್ಮ ಈ ಕಿರುಚಿತ್ರ ಈಶಾ ಎನ್ನುವಂಥ ಈ ಕಿರುಚಿತ್ರ ಅತ್ಯಂತ ಯಶಸ್ವಿಯಾಗಿ ಮೂಡಿ ಬರಲಿ, ಸಮಾಜದಿಂದ ಅದಕ್ಕೆ ಉತ್ತಮ ರೀತಿಯ ಪ್ರತಿಕ್ರಿಯೆ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ನಮ್ಮ ಜೊತೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡದ್ದಕ್ಕೆ ನಿಮ್ಮ ತಂಡಕ್ಕೆಲ್ಲರೂ ಕೂಡ ವಂದನೆಗಳು.